ನೀವು ಅಣ್ಣವ್ರನ್ನ ನೋಡಿರೋದಾಗ್ಲಿ ಅವ್ರ ಜೊತೆ ಮಾತಾಡಿರೋದಾಗ್ಲಿ ಏನಾದ್ರು ಇದೆಯಾ? ಖಂಡಿತ ಇದೆ. ಖಂಡಿತ ಇದೆಯಾ? ಅವರ ಒಂದು ಆಶೀರ್ವಾದ ನಾನು ಖಂಡಿತ ಪಡ್ಕೊಂಡಿದ್ದೀನಿ. ಕಾಡಿಂದ ನಾಡಿಗೆ ಬಂದಾಗ ಅವ್ರನ್ನ ಕುತೂಹಲದಿಂದ ನೋಡೋ ಆತುರದಲ್ಲಿ ಅವ್ರ ಮನೆಗೆ ಹೋಗಿ ಅವ್ರಿಗೆ ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಬಂದಿದ್ದೀನಿ. ಅವರ ಆಶೀರ್ವಾದದಿಂದ ಇವತ್ತು ನಾನು ಈ ಮಟ್ಟಕ್ಕೆ ಅವರ ಧ್ವನಿ ಇಟ್ಕೊಂಡು ಬೆಳೀತಾ ಇದ್ದೀವಿ. ತುಂಬಾ ಕೆಲವು ಆದರ್ಶಗಳನ್ನು ಕೂಡ ಅವ್ರನ್ನ ನಾವು ಪಾಲಿಸ್ಕೊಳ್ತಾ ಇದ್ದೀವಿ, ಅಳವಡಿಸ್ಕೊಳ್ತಾ ಇದ್ದೀವಿ. ಅಣ್ಣವರು ನಿಮ್ಮನ್ನ ನೋಡಿ ಏನಂತ ಹೇಳಿದ್ರು ಅದೇನಾದ್ರು ನೆನಪಿದ್ಯಾ ಅಂತ? ಇಲ್ಲ, ನಾನು ಅಣ್ಣವ್ರು ನೋಡಿದ ಮೇಲೆ ಅಣ್ಣವ್ರ ತರ ಹಾಡಕ್ ಶುರು ಮಾಡಿದ್ದು. ಅಲ್ಲಿವರೆಗೂ ನಾನು ಯಾವುದೇ ತರ ಒಬ್ಬ ಗಾಯಕನಲ್ಲ, ನಟನಲ್ಲ, ಏನೂ ಇಲ್ಲ. ಅಣ್ಣವರ ಒಬ್ಬ ಅಭಿಮಾನಿಯಾಗಿ ನಾನು ಅಲ್ಲಿ ಹೋಗಿದ್ದೆ. ಅಣ್ಣವರ ನೋಡಿದಾಗಿಂದ ನನಗೆ ಒಂದು ಆಕರ್ಷಣೆ ಆಯ್ತು. ಅವರೊಂದು ಸ್ಪರ್ಶದಿಂದ ನನ್ಗೇನೋ ಒಂದು ಸ್ಫೂರ್ತಿ ಸಿಕ್ತು. ಆ ಸ್ಫೂರ್ತಿಯಿಂದ ಇವತ್ತು ನಾನು ಅವರ ಹಾಡನ್ನ ಕೇಳ್ತಾ ಹಾಡ್ತಾ ಇವತ್ತು ನಾನು ಜೂನಿಯರ್ ರಾಜ್ಕುಮಾರ್ ಆಗಿದ್ದೆ. ಅವರ ಒಂದು ಸ್ಪರ್ಶ